ಲೆಟ್ ಮಿ ಶೋ ಯು ಸಮಥಿಂಗ್. ಇಲ್ಲಿ ನೋಡಿ, ಲಾಸ್ಟ್ 28 ಡೇಸ್ ಇಂದ ನನಗೆ 148 ವ್ಯೂಸ್ ಬಂದಿದೆ. ಬಟ್ ಆ ನಂಬರ್ಸ್ ಜಾಸ್ತಿ ಚಿಕ್ಕದಾಗಿ ಇರೋ ತರಾನೇ ಕಾಣಿಸ್ಬೋದು. ಬಟ್ ಇಲ್ಲಿ ಕೆಳಗೆ ನೋಡಿ 999% ಮೋರ್ ದೆನ್ ಪ್ರೀವಿಯಸ್ 28 ಡೇಸ್ ಅಂತೆ. ಅಂದ್ರೆ ಮೇಲೆ ಇರೋದು 148 ವ್ಯೂಸ್ ಅನ್ನೋದು ನನ್ನ ಕೈಯಲ್ಲಿ ಇರಲ್ಲ. ಬಟ್ ಇಲ್ಲಿ 999% ಮೋರ್ ದೆನ್ 28 ಡೇಸ್ ಅಂತ ಇದೆಯಲ್ಲ, ಆ 999% ಲಾಸ್ಟ್ ತಿಂಗಳಿಗಿಂತ ಈ ತಿಂಗಳು ನಾನು ಇಂಪ್ರೂವ್ ಮಾಡಿದ್ದೀನಿ. ಅಂದ್ರೆ ಏನೋ ಒಂದು ವರ್ಕ್ ನ ಮಾಡಿದ್ದೀನಿ. ಸೊ ದಟ್ 999% ಇಂಪ್ರೂವ್ ಆಗಿದ್ದೀನಿ ಅಂತ ಅರ್ಥ. ಸಿ, ಗ್ರಾಫು ಈ ತರ ಸ್ಟ್ರೈಟ್ ಆಗಿರೋದಕ್ಕಿಂತ ಈ ತರ ಅಪ್ಸ್ ಅಂಡ್ ಡೌನ್ಸ್ ಇದ್ರೇನೆ ಏನೋ ಒಂಥರ ಮಜಾ ಇರೋದು. ಸಿ, ಲಾಸ್ಟ್ 1 ವೀಕ್ ಇಂದ ಮಾತ್ರನೇ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಿರೋದು. ಆ 1 ವೀಕ್ ಅಲ್ಲಿ ಬಂದಿರೋದು 148 ವ್ಯೂಸ್. ಬಟ್ ಲಾಸ್ಟ್ ಒಂದು ವಿಡಿಯೋ ಸ್ಪೈಕ್ ಆಗಿ 1702 ವ್ಯೂಸ್ ಬಂದಿದೆ ಲಾಸ್ಟ್ 20 hours ಅಲ್ಲಿ. ಸೊ ಇಲ್ಲಿ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ನೀವು ನೆನ್ನೆಗಿಂತ ಇವತ್ತು 1% ವರ್ಕ್ ಮಾಡಿದೀರಾ ಅಂದ್ರೆ ನೆನ್ನೆಗಿಂತ ಇವತ್ತು 100% ಇಂಪ್ರೂವ್ ಆಗಿದ್ದೀರಾ ಅಂತಾನೆ ಅರ್ಥ. ಸೊ ಆ 1% ಪ್ರತಿದಿನ ಇಂಪ್ರೂವ್ ಆಗ್ತಾ ಇದ್ರೆ ಇಟ್ಸ್ ಅ ಮ್ಯಾಸಿವ್ ಥಿಂಗ್. ಅಂದ್ರೆ ಲಾಸ್ಟ್ 7 days ಅಲ್ಲೇ ನಾನು 9900% ಇಂಪ್ರೂವ್ ಮಾಡಿದೀನಿ. ಏನೋ ಒಂದು ವರ್ಕ್ ಅಪ್ಲೋಡ್ ಮಾಡಿದೀನಿ. ಸೊ ದಟ್ 148 ವ್ಯೂಸ್ ಗಿಂತ ನಾನು 1000% ಇಂಪ್ರೂವ್ ಮಾಡಿದೀನಲ್ಲ, ಆ 1% ಡೈಲಿ ಹೆಂಗ್ ಇಂಪ್ರೂವ್ ಮಾಡ್ಕೋಬೇಕು ಅನ್ಕೊಂತಿದ್ದೀನಲ್ಲ, that's the matter.